ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನಮ್ಮ ಪ್ರಕಾರ ಅಲ್ಲಿ ಸಿಕ್ಕಂತವ್ರಿಗೆ ಯಾರೂ ಕೂಡ ಬದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೇಪಾಳದಲ್ಲಿ ಬೆಂಗಳೂರು ಮೂಲದ ವ್ಯಕ್ತಿ ನಾಪತ್ತೆಯಾಗಿದ್ದಾರೆ. ನಮ್ಮ ಬೆಂಗಳೂರವರು ಪತ್ತೆಯಾಗಿದ್ದಾರೆ. ಪ್ರವಾಹದಲ್ಲಿ ಇಂಜಿನಿಯರ್ ರಾಕೇಶ್ ನಾಯಕ್ ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ನಿವಾಸಿಯವರು ರಾಕೇಶ್ ಇಶಾ ಫೌಂಡೇಶನ್ ತಂಡದಲ್ಲಿದ್ದರು. ಆಸ್ಟ್ರೇಲಿಯಾದಿಂದ ದೆಹಲಿಗೆ ಬಂದು ಅಲ್ಲಿಂದ ಕಠ್ಮಂಡುಗೆ ತೆರಳಿದ್ರು. ಕಠ್ಮಂಡುಗೆ ಹೋಗ್ತೀನಿ ಅಂತ ಹೇಳಿದ್ರಂತೆ ಈ ರಾಕೇಶ್. ಈಗ ಅವ್ರ ಸಂಬಂಧಿಕರು ಮತ್ತು ಅವರ ಸ್ನೇಹಿತರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ರಾಕೇಶ್ ಅನ್ನೋರು ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿಯವರು, ಅವರು ಆಸ್ಟ್ರೇಲಿಯಾ ಅಲ್ಲಿದ್ದಾರೆ. ಅಲ್ಲಿಂದ ಡೆಲ್ಲಿಗೆ ಬಂದರು. ಡೆಲ್ಲಿಯಿಂದ ಕಠ್ಮಂಡುಗೆ ಹೋಗಿದ್ದಾರೆ. ಇಶಾ ಫೌಂಡೇಶನ್ ಮೂಲಕ ಅವರು ಅಲ್ಲಿ ಹೋಗಿದ್ದರು. ಬಟ್ ಈಗ ಅವರ ಆತಂಕ ಇದೆ. ಅವ್ರ ಸಂಬಂಧಿಕರು ಮತ್ತು ಸ್ನೇಹಿತರಲ್ಲಿ ಅವರು ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲರಿ. ಎಲ್ಲರದ್ದು ನಾಟಿಸ್ಗಳು ಬರ್ತಾ ಇದೆ. ಏನೂ ಆಗಿರಬಾರ್ದು, ಎಲ್ಲರೂ ಸೇಫ್ ಆಗಿರಬೇಕು ಅನ್ನುವಂಥ ಪ್ರಾರ್ಥನೆ ನಮ್ಮದು. ಆದರೆ ಅಲ್ಲಿ ದೃಶ್ಯಗಳನ್ನ ನೋಡ್ತಾ ಇದ್ದರೆ ಬದುಕು ಉಳಿದಿರುವಂಥ ಸಾಧ್ಯತೆಗಳು, ಅಂದರೆ ಕೆಲವು ಸಾಧ್ಯತೆಗಳು ಕಡಿಮೆ ಕಾಣಿಸ್ತಾ ಇದೆ. ಬಟ್ ರಾಕೇಶ್ ಸಂಪರ್ಕ ಮಾಡ್ತಾ ಇದೆ. ಅಂದರೆ ರಾಕೇಶ್ ಅವ್ರ ಸಂಬಂಧಿಕರು ಇಶಾ ಫೌಂಡೇಶನ್ ಅವ್ರನ್ನ ಸಂಪರ್ಕ ಮಾಡ್ತಾನೆ ಇದ್ದಾರೆ, ಮಾಹಿತಿ ತೆಗೆದುಕೊಳ್ತಾನೆ ಇದ್ದಾರೆ. ಏನಾಗಿದೆ ನಮ್ಮ ರಾಕೇಶ್ ಅವರಿಗೆ, ಪತ್ತೆ ಆಗಿದ್ದಾರೆ ಇಲ್ವಾ ಅಂತ. ಕರ್ನಾಟಕ ಸರ್ಕಾರ ಕೂಡ ಹೆಲ್ಪ್ ಲೈನ್ ಓಪನ್ ಮಾಡಿದೆ. ಈಗ ಆ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಸಂಬಂಧಿಕರ ಮಾಹಿತಿ ಕೊಡ್ಬೋದು. ನೋಡಿ, ಫೋಟೋದಲ್ಲಿ ನೋಡ್ತಾ ಇದ್ದೀವಿ, ಇವರೇ ರಾಕೇಶ್ ನಾಯಕ್ ಅಂತ. ಆಸ್ಟ್ರೇಲಿಯಾದಲ್ಲಿದ್ದಾರೆ. ಅಲ್ಲಿಂದ ನೇಪಾಳಕ್ಕೆ ಹೋಗಿದ್ದಾರೆ, ಕಠ್ಮಂಡುಕ್ಕೆ. ಬಟ್ ಈಗ ನಾಪತ್ತೆ ಆಗಿರುವಂಥ ಇಂಜಿನಿಯರ್ ಏನಿದ್ದಾರೆ ರಾಕೇಶ್, ಅವ್ರನ್ನ ಪತ್ತೆ ಹಚ್ಚಿ ಕೊಡಬೇಕು ಅಂಥೇಳಿ ಅವರ ಸ್ನೇಹಿತರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬಟ್ ಆತಂಕ ಅಂತರೂ ಕೂಡ ಹೆಚ್ಚಾಗ್ತಾನೇ ಇದೆ. ಯಾಕೆಂದರೆ ಏನು ಅಪ್ಡೇಟ್ಸ್ ಸಿಗ್ತಾ ಇಲ್ಲ, ಆ ಕಡೆಯಿಂದ ಏನು ಬರ್ತಾ ಇಲ್ಲ ಮಾಹಿತಿ. ಭಾರತ ಸರ್ಕಾರ ಪ್ರಯತ್ನವನ್ನು ಪಡ್ತಾ ಇದೆ. ರಾಯಭಾರಿ ಕಚೇರಿ ಅಧಿಕಾರಿಗಳು ಕೂಡ ಸಂಪರ್ಕದಲ್ಲಿದ್ದಾರೆ. ಬಟ್ ನಮಗೊಂದು ಕರೆಕ್ಟಾಗಿ ಲಿಸ್ಟ್ ಸಿಗ್ತಾ ಇಲ್ಲ. ಕರ್ನಾಟಕದಿಂದ, ಕರ್ನಾಟಕ ಮೂಲದವರು ಯಾರ್ಯಾರು ಹೋಗಿದ್ದಾರೆ ಅಂಥೇಳಿ ಅವ್ರದ್ದೊಂದು ಸರ್ಕಾರಕ್ಕೆ ಅಧಿಕೃತವಾದಂಥ ಮಾಹಿತಿ ಬೇಕು. ಅಧಿಕಾರಿಗಳು ಕೂಡ ಈಗ ಹಂಗೆ ಯಾರಾದರೂ ಇದ್ದರೆ, ನಿಮ್ಮ ಸಂಬಂಧಿಕರು ಅಥವಾ ಆಪ್ತರು ಯಾರಾದರೂ ನೇಪಾಳ ಅಥವಾ ಅಲ್ಲಿ ಕಠ್ಮಂಡುಗೆ ಏನಾದರೂ ಹೋಗಿದ್ದರೆ ಸಂಪರ್ಕ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿವರೆಗೂ ಯಾರು ಮುಂದೆ ಬಂದಿಲ್ಲ ಅಂತಂದರೆ ಅಷ್ಟೊಂದು ಯಾರು ನಮ್ಮ ಕರ್ನಾಟಕದವರು ಅಲ್ಲಿ ಹೋಗಿಲ್ಲ ಅಂತ ನಮಗೆ ಅನ್ನಿಸ್ತಾ ಇದೆ. ಅಲ್ಲಿ ಇಶಾ ಫೌಂಡೇಶನ್ನಿಂದ ಹೋಗಿರಬಹುದು. ಬಟ್ ಇನ್ನೂ ಲೆಕ್ಕ ಸಿಗ್ತಾ ಇಲ್ಲ. ಆ ಲಿಸ್ಟನ್ನು ಕೂಡ ಬಿಡ್ತಾ ಇಲ್ಲ ಅವರು. 80ಕ್ಕಿಂತ ಹೆಚ್ಚು ಜನ ಇದ್ದಾರಂತೆ. ಬಟ್ ಈಗ ಅವರ ಸಂಬಂಧಿಕರು ಇಲ್ಲೇನಿದ್ದಾರೆ, ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಆದಷ್ಟು ಬೇಗ ಅಧಿಕಾರಿಗಳು ರಾಕೇಶ್ ಅವ್ರನ್ನ ಪತ್ತೆ ಮಾಡಬೇಕು ಅಂತೇಳಿ. ನಮ್ಮ ಭಾರತೀಯ ಸೇನೆಯವರು ಕೂಡ ಈಗ ಅಲ್ಲಿ ಹೋಗಿದೆ, ಆಪರೇಷನ್ ಮಾಡ್ತಾ ಇದ್ದಾರೆ. ಬಟ್ ಈಗ ಅಲ್ಲಿ ನೀರಿನ ಪ್ರವಾಹ ಕೂಡ ಹೆಚ್ಚಾಗಿರೋದ್ರಿಂದಾಗಿ ಸಾಕಾಗ್ತಾ ಇಲ್ಲ. ಇನ್ನೂ ಹೆಚ್ಚಿನ ಸೈನಿಕರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಭಾರತ ಕೂಡ ಈಗ ನಮ್ಮ ಪಕ್ಕದ ದೇಶ ನೇಪಾಳ, ಅವ್ರ ಜೊತೆಗೆ ಉತ್ತಮ ಒಡನಾಟ ಕೂಡ ಹೊಂದಿದೆ. ನಾವು ಡೇ ಒನ್ನಿಂದಲೂ ಕೂಡ ಅವ್ರಿಗೆ ಸಹಾಯ ಹಸ್ತವನ್ನು ಚಾಚಿದೆ. ಬಟ್ ಅಲ್ಲಿಯವರ ಪರಿಸ್ಥಿತಿ ನೋಡ್ತಾ ಇದ್ದರೆ ನಾವೆಷ್ಟೋ ಬೆಟ್ರು ಅಂತ ನಾವು ಅಂದ್ಕೊಳ್ಬೋದು. ಯಾಕಂದರೆ ಇಂತಹ ದೊಡ್ಡ ಅನಾಹುತಗಳು ನಮ್ಮಲ್ಲಿ ಆದಂಥ ಉದಾಹರಣೆಗಳು ಕಡಿಮೆ. ವಯನಾಡ್ನಲ್ಲಾಯಿತು, ಜೊತೆಗೆ ಹಿಮಾಚಲ ಪ್ರದೇಶ, ಅಸ್ಸಾಮು, ಮೇಘಾಲಯ, ಕೆಲವು ಕಡೆಗಳಲ್ಲಿ ನೋಡಿ ಡೆಲ್ಲಿಲಿ ಮಳೆ ಆಯಿತು. ಇಂಥ ಮಟ್ಟಿಗೆ ಸಾವು ನೋವು ಆಗಿಲ್ಲ. ಹಾಗಾಗಿ ಈಗ ಅಲ್ಲಿರುವಂಥವರು ಏನಿದ್ದಾರೆ, ಟಿಬೆಟ್ನ ಸುತ್ತಮುತ್ತ ಇರುವಂತಹ ಆ ಜನರು ಈಗ ಆತಂಕದಲ್ಲೇ ಕಾಲವನ್ನು ಕಳೀತಾ ಇದ್ದಾರೆ. ಬಟ್ ಈಗ ಪ್ರಕೃತಿ ಮುನಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಭೀಕರ ದೃಶ್ಯಗಳೇ ಸಾಕ್ಷಿಯಾಗಿದೆ. ತುತ್ತು ಕುಳಿಗೂ ಪರದಾಡ್ತಾ ಇದ್ದಾರೆ ರೀ, ಊಟ ಸಿಗ್ತಿಲ್ಲ ಅವ್ರಿಗೆ. ನೋಡಿ, ರೋಡಲ್ಲೇ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದಾರೆ. ಸಿಲಿಂಡರ್ಗಳನ್ನು ಎಷ್ಟು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅಂತಹ ತುರ್ತು ಪರಿಸ್ಥಿತಿ ಈಗ ನೇಪಾಳದಲ್ಲಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ 175ಕ್ಕಿಂತ ಹೆಚ್ಚು ಜನ ಬಲಿಯಾಗಿದ್ದಾರೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ಸಾವಿನ ಸಂಖ್ಯೆ ಈಗ ದುಪ್ಪಟ್ಟಾಗಿ 200ರ ಗಡಿ ದಾಟ್ಬೋದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಯಾಕಂದರೆ ನಾಪತ್ತೆ ಆದಂಥವರು ಭಾರತೀಯರಷ್ಟೇ ಇಲ್ಲ, ಅಮೇರಿಕದವರು ಇದ್ದಾರೆ, ನೆದರ್ಲ್ಯಾಂಡ್ಸ್ನವರಿದ್ದಾರೆ, ಯುರೋಪ್ ಕಂಟ್ರಿಗಳಿಂದ ಅಲ್ಲಿ ಪ್ರವಾಸಕ್ಕೆ ಅಂತ ಬಂದವರು ಕೂಡ ಇದ್ದಾರೆ. ಹಾಗಾಗಿನೇ ಈಗ ಎಲ್ಲರನ್ನ ಪತ್ತೆ ಹಚ್ಚಿ ರಕ್ಷಣೆ ಮಾಡಬೇಕಾದಂಥ ಒಂದು ಜವಾಬ್ದಾರಿ ನೇಪಾಳ ಸರ್ಕಾರದ ಮೇಲಿದೆ. Pain and regret. I wish to bring to your notice that there has been a terrible
a flash flood between Tibet and Nepal border. And on the Nepali side, as per the Indian news reports, about 484 people have gone missing. And on this side, we don't have any official information. Morning I left to go there personally, and all phones are off, all telecommunications are down, roads are blocked, we are unable to go there. One of our groups the S3 group that we met at Saga, and also met them that when we were trekking up, they were coming down. Of which 22 are from United States, 12 from Canada, $11 from Australia, 9 from United Kingdom, 4 from Germany, 3 from France, 3 from Nepal, 2 from Netherlands, 2 from New Zealand. Profound sense of pain and regret. I wish to bring to your notice that there has been a terrible a flash flood between Tibet and Nepal border. And on the Nepali side, as per the Indian news reports, about 484 people have gone missing. And on this side, we don't have any official information. Morning I left to go there personally, and all phones are off, all telecommunications are down, roads are blocked, we are unable to go there.